ವಿಕ್ರಮ ಮತ್ತು ಬೇತಾಳ ಕಥೆಗಳು ಸುಮಾರು 2500 ವರ್ಷಗಳ ಹಿಂದೆ ಮಹಾಕವಿ ಸೋಮದೇವ ಭಟ್ಟ ರಚಿಸಿದ ಬೇತಾಳ ಪಂಚವಿಂಶತಿ ಕಥೆಗಳು ಜ್ಞಾನಿ ರಾಜ ವಿಕ್ರಮಾದಿತ್ಯ ಅವರಿಗೆ ಕುತಂತ್ರಿ ಪ್ರೇತ ಬೇತಾಳ ಹೇಳಿದ ಅದ್ಭುತ ಕಥೆಗಳಾಗಿವೆ. ಈ ಕಥೆಗಳು ಪುರಾತನ ಭಾರತದ ವೈಭವ, ಶೌರ್ಯ ಮತ್ತು ನ್ಯಾಯಪ್ರಿಯತೆಯನ್ನು ಮನಮೋಹಕವಾಗಿ ಚಿತ್ರಿಸುತ್ತವೆ. ವಿಕ್ರಮ ಮತ್ತು ಬೇತಾಳರ ಭೇಟಿ. ವಿಕ್ರಮ ಎಂಬ ರಾಜನು ಗೋದಾವರಿ ನದಿಯ ತೀರದಲ್ಲಿದ್ದ ಒಂದು ನಗರವನ್ನು ಆಳುತ್ತಿದ್ದನು. ಅವನು ತನ್ನ ಧೈರ್ಯ ಮತ್ತು ಶೌರ್ಯಕ್ಕಾಗಿ ಬಹಳ ಪ್ರಸಿದ್ಧನಾಗಿದ್ದನು. ನ್ಯಾಯಪ್ರಿಯನಾದ ರಾಜನನ್ನು ಜನರು ಅಪಾರವಾಗಿ ಪ್ರೀತಿಸುತ್ತಿದ್ದರು. ಒಂದು ದಿನ ಒಬ್ಬ ಸಾಧು ರಾಜದರ್ಬಾರಿಗೆ ಬಂದು ರಾಜನಿಗೆ ಒಂದು ಹಣ್ಣು ಕಾಣಿಕೆಯಾಗಿ ನೀಡಿದನು. ರಾಜನು ಅದನ್ನು ತನ್ನ ಖಜಾನೆಗೆ ಒಪ್ಪಿಸಿದನು. ನಂತರ ಆ ಸಾಧು ಪ್ರತಿದಿನವೂ ಒಂದು ಹಣ್ಣು ನೀಡಿ ಹೋಗುತ್ತಿದ್ದನು. ಈ ವರ್ತನೆಯ ಹಿಂದಿರುವ ಕಾರಣವನ್ನು ರಾಜನು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೂ ಸಾಧುವಿನ ಉದ್ದೇಶವನ್ನು ವಿಚಾರಿಸಲಿಲ್ಲ. ಒಂದು ಬೆಳಿಗ್ಗೆ ಅರಮನೆಯ ಗೋಡೆಯ ಮೇಲೆ ಕುಳಿತಿದ್ದ ಕೋತಿಗೆ ರಾಜನು ಒಂದು ಹಣ್ಣು ನೀಡಿದನು. ಕೋತಿ ಹಣ್ಣನ್ನು ತಿನ್ನಲು ಆರಂಭಿಸಿದಾಗ ಅದರೊಳಗಿಂದ ಹೊಳೆಯುವ ಅಮೂಲ್ಯ ರತ್ನವೊಂದು ಕೆಳಗೆ ಬಿತ್ತು. ರಾಜನು ಆಶ್ಚರ್ಯಗೊಂಡನು. ತಕ್ಷಣ ಖಜಾನೆಯಲ್ಲಿ ಸಂಗ್ರಹವಾಗಿದ್ದ ಎಲ್ಲಾ ಹಣ್ಣುಗಳನ್ನು ತರಲು ಆದೇಶಿಸಿದನು. ಹಣ್ಣುಗಳು ಹಾಳಾಗಿದ್ದರೂ ಅವನ್ನು ಒಡೆದಾಗ ಪ್ರತಿಯೊಂದರೊಳಗೂ ಅಮೂಲ್ಯ ರತ್ನಗಳು ದೊರಕಿದವು. ಉದಾರ ಮನಸ್ಕ ರಾಜನು ಆ ಎಲ್ಲಾ ರತ್ನಗಳನ್ನು ಬಡವರಿಗೆ ದಾನ ಮಾಡಿದನು ಮತ್ತು ಸಾಧುವಿನ ಭೇಟಿಗಾಗಿ ಕಾಯುತ್ತಿದ್ದನು. ಮುಂದಿನ ದಿನ ಸಾಧು ಮತ್ತೊಂದು ಹಣ್ಣಿನೊಂದಿಗೆ ದರ್ಬಾರಿಗೆ ಬಂದನು. ರಾಜನು ಸಾಧುವನ್ನು ಗೌರವದಿಂದ ಸ್ವಾಗತಿಸಿ ಕೇಳಿದನು, ಸ್ವಾಮೀಜಿ, ನೀವು ಇಷ್ಟು ಅಮೂಲ್ಯ ಕಾಣಿಕೆಗಳನ್ನು ಏಕೆ ನೀಡುತ್ತೀರಿ? ಯೋಗ್ಯವಾದ ಕಾರಣವಿಲ್ಲದೆ ನಾನು ಇದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಸಾಧು ಉತ್ತರಿಸಿದನು, ನನಗೆ ಒಂದು ಆಧ್ಯಾತ್ಮಿಕ ಕಾರ್ಯಕ್ಕಾಗಿ ಧೈರ್ಯಶಾಲಿಯ ಸಹಾಯ ಅಗತ್ಯವಿದೆ. ನೀವು ಸಹಾಯ ಮಾಡುತ್ತೀರಾ? ವಿಕ್ರಮನು ತಕ್ಷಣ ಒಪ್ಪಿಕೊಂಡನು. ಆಗ ಸಾಧು ಹೇಳಿದನು, ರಾಜನೇ, ಮುಂದಿನ ಅಮಾವಾಸ್ಯೆಯ ರಾತ್ರಿ ಇಲ್ಲಿಂದ ಸುಮಾರು 20 ಮೈಲು ದೂರದಲ್ಲಿರುವ ಸ್ಮಶಾನಕ್ಕೆ ಬನ್ನಿ. ಅಲ್ಲಿ ಆಲದ ಮರದ ಕೆಳಗೆ ನಾನು ನಿಮ್ಮನ್ನು ಕಾಯುತ್ತೇನೆ. ನಿಗದಿಯಾದ ರಾತ್ರಿ ವಿಕ್ರಮನು ತನ್ನ ತಲೆ ಮತ್ತು ದೇಹವನ್ನು ಕಪ್ಪು ಬಟ್ಟೆಯಿಂದ ಮುಚ್ಚಿಕೊಂಡು ಯಾರಿಗೂ ತಿಳಿಯದಂತೆ ಅರಣ್ಯದ ಕಡೆ ಹೊರಟನು. ಸಾಧು ಅಲ್ಲಿ ಕಾಯುತ್ತಿದ್ದನು. ಸಾಧು ಹೇಳಿದನು, ರಾಜ ವಿಕ್ರಮನೇ, ಈ ಅರಣ್ಯದ ದಕ್ಷಿಣ ಭಾಗದಲ್ಲಿ ಒಂದು ಹಳೆಯ ಹುಣಸೆ ಮರ ಇದೆ. ಅದರ ಮೇಲೆ ತಲೆ ಕೆಳಗಾಗಿ ಒಂದು ಶವ ನೇತಾಡುತ್ತಿದೆ. ದಯವಿಟ್ಟು ಅದನ್ನು ನನ್ನ ಬಳಿಗೆ ತಂದುಕೊಡಿ. ರಾಜನು ತಕ್ಷಣ ಆಜ್ಞೆಯನ್ನು ಪಾಲಿಸಿ ಹುಣಸೆ ಮರದ ಬಳಿಗೆ ಹೋದನು. ಅಲ್ಲಿ ಶವವನ್ನು ನೋಡಿ ಅದನ್ನು ಕೆಳಗೆ ಇಳಿಸಿದನು. ಶವ ನೆಲಕ್ಕೆ ಬಿದ್ದ ತಕ್ಷಣ ಭಯಾನಕ ನಗುವೊಂದು ಕೇಳಿಸಿತು. ರಾಜನು ಅದು ಸಾಮಾನ್ಯ ಶವವಲ್ಲ, ಪ್ರೇತವೆಂದು ಅರಿತುಕೊಂಡನು. ಆದರೂ ಧೈರ್ಯದಿಂದ ಆ ದೇಹವನ್ನು ತನ್ನ ಭುಜದ ಮೇಲೆ ಹೊತ್ತು ರಾಜಧಾನಿಯ ಕಡೆ ನಡೆತೊಡಗಿದನು. ಸ್ವಲ್ಪ ದೂರ ನಡೆದ ನಂತರ ಪ್ರೇತವು ರಾಜನ ಭುಜದಿಂದ ತಪ್ಪಿಸಿಕೊಂಡು ಮತ್ತೆ ಮರದ ಮೇಲೆ ಹಾರಿತು. ರಾಜನು ಮತ್ತೆ ಮರ ಏರಿ ಅದನ್ನು ಕೆಳಗೆ ಇಳಿಸಿ ತನ್ನ ಭುಜದ ಮೇಲೆ ಹೊತ್ತು ನಡೆತೊಡಗಿದನು. ರಾಜನು ಕೇಳಿದನು, ನೀನು ಯಾರು? ಪ್ರೇತ ಉತ್ತರಿಸಿತು, ನಾನು ಬೇತಾಳ. ಮತ್ತೆ ಅದು ಕೇಳಿತು, ನನ್ನನ್ನು ಎಲ್ಲಿ ಮತ್ತು ಏಕೆ ಕೊಂಡೊಯ್ಯುತ್ತಿದ್ದಿ? ರಾಜನು ಉತ್ತರಿಸಿದನು, ಒಬ್ಬ ಸಾಧು ನಿನ್ನನ್ನು ತನ್ನ ಬಳಿಗೆ ತರಲು ನನ್ನನ್ನು ವಿನಂತಿಸಿದ್ದಾನೆ. ಬೇತಾಳನು ಹೇಳಿದನು, ನಾವು ಬಹಳ ದೂರ ಸಾಗಬೇಕು. ಈ ದೀರ್ಘ ಪ್ರಯಾಣದಲ್ಲಿ ನಿನಗೆ ಬೇಸರವಾಗದಂತೆ ನಾನು ಒಂದು ಕತೆ ಹೇಳುತ್ತೇನೆ. ಆದರೆ ಗಮ್ಯಸ್ಥಾನಕ್ಕೆ ತಲುಪುವವರೆಗೆ ನೀನು ಒಂದೇ ಒಂದು ಪದವೂ ಮಾತಾಡಬಾರದು. ನೀನು ಏನಾದರೂ ಮಾತಾಡಿದರೆ ನಾನು ಮತ್ತೆ ಹುಣಸೆ ಮರಕ್ಕೆ ಹಾರಿ ಹೋಗುತ್ತೇನೆ. ಒಪ್ಪುತ್ತೀಯಾ? ವಿಕ್ರಮನು ಅದಕ್ಕೆ ಒಪ್ಪಿಕೊಂಡನು. ಅವನು ಮೌನವಾಗಿ ಬೇತಾಳ ಹೇಳುವ ಕಥೆಯನ್ನು ಕೇಳಲು ಸಿದ್ಧನಾದನು.